ನಾನು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯೊಂದಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದೀನಿ ಅಂತ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳೇ ಬಿಡ್ತೀನಿ. ಇವತ್ತು ನಾನು ಹಳ್ಳಿ ಸೈಡ್ ಮುಸಾರೆ ಅಂತ ಕರೀತಾರೆ ಆ್ಯಂಡ್ ತುಂಬ ಜನ ಮುರುಕು ಅಂತ ಹೇಳ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ, ಅಲ್ಲ ಸ್ನ್ಯಾಕ್ಸ್ಗೆ, ಅವ್ರಿಗೆ ಸ್ಕೂಲ್ಗೆ ಎಲ್ಲಕ್ಕೂ ಕೂಡ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಬೋದು. ಸೊ ಅದಕ್ಕೆ ಏನೇನು ಬೇಕು ಅಂತ ನಾನೇನು ಎಲ್ಲನೂ ಸಪ್ರೇಟ್ ಮಾಡಿಟ್ಟು ವಿಡಿಯೋ ಮಾಡ್ಕೊತಲ್ಲ ಹೇಗೆ ತೆಗೆದಿಟ್ಟಿದ್ದೀನಿ ಅದರದ್ದೇ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಬನ್ನಿ ಏನೇನು ಐಟಮ್ಸ್ ಬೇಕು, ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಮಾಡ್ತಿರೋ ರೀಸನ್ ಬಂದುಬಿಟ್ಟು ಮನ್ವಿತ್ಗೆ ಹೊರಗಡೆಯಿಂದ ತಂದು ಕೊಡೋದು ಬೇಡ, ಸ್ನ್ಯಾಕ್ಸ್ಗೆ ಸ್ಕೂಲ್ಗೆ ಅಂದ್ಬಿಟ್ಟು ಮನೇಲೇ ಒಂದು 15 ಡೇಸ್ಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನು ತೊಗೊಂಡಿದ್ದೀನಿ, ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ. ಸೊ ಈ ಮುಸರೆ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕು ಅಂದರೆ ಫಸ್ಟು ಜೀರಿಗೆ, ಹಾಗೆ ಅರಿಶಿನದ ಪುಡಿ, ಉಪ್ಪು, ಹಿಂಗು, ಬಿಳಿ ಎಳ್ಳು, ಹಾಗೆಯೇ ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರ್, ಆಯಿಲ್ನ ಒಂದು 3-4 ಸ್ಪೂನಷ್ಟು ಬಿಸಿ ಮಾಡಿಕೊಂಡು ಹಿಟ್ಟು ಜೊತೆ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ, ಯಾಕಂದರೆ ನೀಟಾಗಿ ಕಲಿಸ್ಬೋದು, ದೊಡ್ಡದಾಗಿದೆ ಕುಕ್ಕರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು 3 ಲೋಟ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ ನಾನಿವಾಗ 3/4 ಭಾಗ ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಇದ್ರ ಜೊತೆ ಹಾಕ್ಕೊಂಡು ಎಲ್ಲ ಐಟಮ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಇಂಗು, ನೆಕ್ಸ್ಟ್ ಅರಿಶಿನದ ಪುಡಿ, ನೆಕ್ಸ್ಟ್ ಬಂದುಬಿಟ್ಟು ಕರೆಂಟ್ ಹೋಗ್ಬಿಡ್ತು, ಚಿಲ್ಲಿ ಪೌಡರ್, ಎಷ್ಟು ನಮಗೆ ಖಾರಕ್ಕೆ ಬೇಕು ಅಷ್ಟು, ಚಿಲ್ಲಿ ಪೌಡರ್, ನೆಕ್ಸ್ಟ್ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡೀಗ ಇಷ್ಟನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇವಾಗ ಪೂರ್ತಿಯಾಗಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯ್ದಿರೋ ಅಂಥ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕಾಯಿಸಿರೋ ಎಣ್ಣೆನ ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗಲೇ ಕಲಸೋಕೆ ಹೋದರೆ ಸ್ವಲ್ಪ ಕೈ ಸುಡುತ್ತೆ. ಸೊ ಅದರಿಂದ ಸ್ಪೂನಲ್ಲಿ ಸ್ವಲ್ಪನೇ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿದಾಗ ಈ ಥರ ಶೇಪ್ ಬರಬೇಕು, ಆಗ ಹದ ಕರೆಕ್ಟಾಗಿದೆ ಅಂತ ಅರ್ಥ.